आप देख रहे हैं बीजापुर इन्फो। मैं आपके साथ जाफर कलद। बीजापुर जिला पंचायत अध्यक्षा नीलम मेटी देंगी अपने पद से इस्तीफा। आज बीजापुर शहर के जेडपी ऑफिस में सामान्य सभा आयोजित की गई थी, जिसके बाद जेडपी प्रेसिडेंट ने अपने पद से इस्तीफा देने की कही बात। अगले 2-3 दिनों में बेंगलुरु जाकर रूरल डेवलपमेंट एवं पंचायत राज सेक्रेटरी को सौंपेंगी अपना इस्तीफा। बताया जा रहा है कि हाईकमांड के दिशा निर्देश अनुसार मेटी ने यह कदम उठाया। पिछले 30 महीने से नीलम मेटी जेडपी प्रेसिडेंट हैं। जेडपी के बकाया 2.5 साल की अवधि के लिए कांग्रेस के ही एक और जेडपी मेंबर शिव योगप्पा नेडल की बन सकते हैं जेडपी प्रेसिडेंट। ಅಂದ್ರೆ ಈಗ ಹೈಕಮಾಂಡ್ ಎಬಿ ಪಾಟೀಲ್ ಸಾಹೇಬ್ ಹೇಳಿ ಸದ್ಯದಲ್ಲಿ ಒಂದು 4-5 ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನಿತರ ನಮ್ಮ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೈಕಮಾಂಡ್ ಯಾವ ತೀರ್ಮಾನ ತರ್ತಾರ ಅದಕ್ಕೆ ಯಾವತ್ತೂ ಬದ್ಧ ಇದ್ದೀನಿ ಅಂತ ಹೇಳಿದ್ದೆ. ಈಗೂನು ಅದೇ ಮಾತು. ಇನ್ನೊಂದು 4 ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ಉತ್ತಮ ಆಡಳಿತ ನೀಡ್ತಿರಲ್ಲ, ಕಂಟಿನ್ಯೂ ಮಾಡಬಹುದಾಗಿತ್ತಲ್ಲ ಅಂತ ನಿಮ್ಮ ಹೈಕಮಾಂಡ್ ಇಲ್ಲ, ಉತ್ತಮ ಆಡಳಿತ ನಡೆದಿದೆ. ಬಟ್ ಇನ್ನೊಬ್ರಿಗೂ ಅವಕಾಶ ಕೊಡ್ಬೇಕಲ್ರಿ, ಆ ಕಾರಣಕ್ಕೋಸ್ಕರ ಇನ್ನೊಬ್ರು ಅವಕಾಶ ಸಲುವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಒಪ್ಪಂದ ಏನಂತ ಒಪ್ಪಂದ ಹೈಕಮಾಂಡ್ ಗೊತ್ತ್ರಿ. ಇಲ್ಲ, ನಾನು ಯಾವಾಗ್ಲೂ ಹೇಳಿನಿ, ಕರೆದ್ರು ಅಮ್ಮ ರಾಜೀನಾಮೆ ಕೊಡು, ಅವ್ರಿಗೂ ಅವಕಾಶ ಮಾಡ್ಕೊಡು. ಆಯ್ತ್ರಿ ಸರ್, ನೀವ್ ಹೆಂಗ್ ಹೇಳ್ತೀರಿ ಹಂಗೆ ಅಂತ ನಾನು ಅದಕ್ಕೆ ಹೇಳ್ತೀನಿ. ನಮ್ ಶಾಸಕರು ಸಚಿವರು ಯಾವಾಗ ಈ ಮಾತು ಹೇಳ್ತಾರೆ ಅವಾಗೇ ಕೊಡ್ತೀನಿ ಅಂತ ತಮ್ಮೆಲ್ಲ ಮಾಧ್ಯಮ ಸಹೋದರಿಗೆ ನಾನು ಹೇಳಿದ್ದೆ. ಅದೇ ಪ್ರಕಾರ ನಿನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿದ್ರು, ಹೋದ್ವಿ, ಭೇಟಿ ಆದ್ವಿ. ನಂತರ ಇಲ್ಲಮ್ಮ ರಾಜೀನಾಮೆ ಕೊಡಿ, ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡಿ. ಆ ಕಾರಣಕ್ಕೆ ನಾನು ಅದೇನಿಲ್ರಿ, ಅಧಿಕಾರ ಏನ್ ಶಾಶ್ವತ ಅಲ್ಲ. ಬಟ್ ಇಷ್ಟು ದಿನ ಸಿಕ್ಕಿದ ಅವಕಾಶವನ್ನು ಜಿಲ್ಲೆಯ ಪ್ರತಿ ಒಂದು ಇಲಾಖೆ ಅಭಿವೃದ್ಧಿ ಬಗ್ಗೆ ಮತ್ತು ಜನರ ಹಿತಾಸಕ್ತಿ ಬಗ್ಗೆ, ರೈತರ ಬಗ್ಗೆ, ಮತ್ತು ನಾವು 2016ರಿಂದನೇ ಎಷ್ಟೊಂದು ಜನರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಏನು ಅನ್ನೋದು ಜನರಿಗೆ ಜಾಸ್ತಿ ಗೊತ್ತಾಗಿದೆ. ಅದು ಜನರಿಗೆ ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಜನರಿಗೆ ತಲುಪುವಂತ ಕೆಲಸ ಮಾಡಿದೀನಿ. ಅದು ನನಗೆ ಬಹಳ ಸಂತೃಪ್ತಿ ಐತಿ. ಏನಿಲ್ರಿ, ಯಾವತ್ಲೂ ನಮ್ ಜೀವನದಲ್ಲಿ ತ್ಯಾಗ ಮಾಡೋದೇ ಸಾಕಷ್ಟು ನಮ್ಮ ಅಧಿಕಾರಿಗಳನ್ನ ತ್ಯಾಗ ಮಾಡ್ತಾ ಬಂದಿದೀವಿ. ಇದೇ ನನಗೆ ಹೊಸದಲ್ಲ. ನಾವೇ ಖುದ್ದಾಗ್ಲಿ ಖುಷಿ ಮನಸ್ಸಿನಿಂದ ನಾವು ಅಧಿಕಾರ ತ್ಯಾಗ ಮಾಡ್ತೀವಿ. ಬಟ್ ಅದರಲ್ಲಿ ನನಗೇನ ಅಷ್ಟೊಂದು ಇದು ಅನ್ಸಲ್ಲ. ಬಟ್ ಇವಾಗ ಇನ್ನೂ 2-3 ವರ್ಷ ಸದಸ್ಯರಾಗಿ ಇದೇ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತೀನಿ. ಪ್ರತಿ ಒಂದಕ್ಕೂ ನನ್ನ ಹಿತಾಸಕ್ತಿನೂ ಅಷ್ಟೇ ಇರ್ತದ, ಅವಕಾಶ ಹೋಗಿರ್ತದ. ಅಧಿಕಾರ ಹೋದ್ರು ನನ್ನ ಸದಸ್ಯತ್ವ ಇದ್ದೇ ಇರ್ತದೆ, ನಾನು ಕೆಲಸ ಮಾಡ್ತಾ ಇರ್ತೇನೆ. ಸದಸ್ಯರು ಹೈಕಮಾಂಡ್ ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಹೈಕಮಾಂಡ್ ಹೆಂಗ್ ಹೇಳ್ತಾರೆ ನಾನು ಅದಕ್ಕೆ ಯಾವತ್ತೂ ಬದ್ಧ ಇದೀನಲ್ರಿ. ಸದಸ್ಯರು ಆಯ್ಕೆ ಮಾಡಿರ್ತಾರೆ, ಅವ್ರಿಗೆ ಅಕ್ಷರ ಮುಂದ್ರಿ ಅಲ್ಲ, ಸದಸ್ಯರು ಹೈಕಮಾಂಡ್ ಒಬ್ರೆ, ನಮ್ ಜಿಲ್ಲಾ ಶಾಸಕರು ಸಚಿವರು ಅವ್ರ ತೀರ್ಮಾನಕ್ಕೆ ನಾವ್ ಯಾವತ್ತೂ ಬದ್ಧತೆ ಇರ್ತೀವಿ, ಪಕ್ಷ ನಿಷ್ಠತೆ ಅಂತ ಇರ್ತೀವಿ. ಅದನ್ನ ನಾವು ಮಾಡ್ತಾನೆ ಬಂದಿದೀವಿ. ಅದ್ರಾಗ ಎರಡನೇ ಮಾತಿಲ್ಲ. ಏನಿಲ್ಲ ರೀ, ನಾನು ನಾನು ಗೋವಾದಿಂದ ಬರುವಾಗ ನಾವು ಕನ್ನಡಿಗರಿದ್ದೀವಿ. ಕನ್ನಡಿಗರಂತ ನಮ್ ಜಿಲ್ಲಾ ಶಾಸಕರು ಸಚಿವರು ಇವತ್ತೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದಕ್ಕ ಅಲ್ಲಿ ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ಬೆಳೆಸಿದ್ದಾರೆ ಸ್ವಂತ ತಂಗಿ ತರ. ಅದಕ್ಕೆ ನಾನು ಯಾವಾಗ್ಲೂ ಎಲ್ಲಾ ಶಾಸಕರಿಗೂ ಸಚಿವರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗೂ ನಮ್ಮ ಮಾಧ್ಯಮ ಸಹೋದರರು ಇಲ್ಲಿವರೆಗೂ ಪ್ರತಿ ಒಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ವಿಷಯನ್ನ ನನ್ನ ಗಮನಕ್ಕೆ ತಗೊಂಡ್ ಬಂದು ಈ ತರ ಇಲ್ಲಿ ಬೇಜವಾಬ್ದಾರಿಯಿಂದ ಕಾರ್ಯ ನಡೆದಿದೆ, ಅದನ್ನ ಸರಿಪಡಿಸ್ಕೊಳಕ್ ಹೇಳಿ ಮೇಡಮ್ ಅಂತ ನಾನು ಸಾಕಷ್ಟು ಮಾಡಿದ್ದೀನಿ. ಅದಕ್ಕೆ ನೀವು ಸಹಕರಿಸಿರಿ. ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಈಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗಪ್ಪ ನೀಡಿನಿ ಅಂತೇಳಿ ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಮೊದಲು 30 ತಿಂಗಳ ಹುದ್ದೆಗಳು ಕೊಡಬೇಕು. 30 ತಿಂಗಳಾಗನ ಇಂಡಿ ಕೊಡಬೇಕಂತ ಒಂದು ಕಂಡೀಷನ್ ಆಗಿತ್ತು. ಎಂ ಬಿ ಪಾಟೀಲ್ ನೇತೃತ್ವದ ಕಂಡೀಷನ್ ಆಗಿತ್ತು. ಅದಕ್ಕೆ ಅವ್ರು 30 ತಿಂಗಳು ಮುಗಿತು. ಈ 30 ತಿಂಗಳು ಹಿಂಡಿ ಕೊಡಬೇಕಂತಾಗಿದೆ. ಅದಕ್ಕೆ ನಿನ್ನೆ ಎಂ ಬಿ ಪಾಟೀಲ್ ಸಾಹೇಬರು ಟಿ.ವಿ. ಅವರು ಅಧ್ಯಕ್ಷ ಅವ್ರನ್ನ ಕರೆದು ಎಲ್ಲ ನೀವು 30 ತಿಂಗಳ ಒಡಂಬಡಿ ಪ್ರಕಾರ 30 ತಿಂಗಳು ಮುಗಿತು, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಅವ್ರಿಗೆ ಒತ್ತುಕೊಂಡು ಅದಕ್ಕೆ ಮುಂದಿನ ಇಂಡಿ 30 ತಿಂಗಳ ಕೊಡಬೇಕಂತ ಅವರು ಯಶವಂತರಗೌಡರು ಎಲ್ಲ ಸೀನಿಯರ್ ಅದನ್ನ ಈ ಸಾರಿ ಅವನಿಗೆ ಕೂಡ ಯಶವಂತರಗೌಡರು ಒಪ್ಪಿಗೆ ಮಾಡ್ಯಾರ. ಅದಕ್ಕೆ ಹಿಂದೆ ಸ್ಥಾಯಿ ಸಮಿತಿ ಆಗೋ ಮುಂದೆ 5 ಮಂದಿ ಸದಸ್ಯರು ಕೂಡಿ ಮಾತಾಡ್ಕೊಂಡಾಗ ಅವ್ರು 4 ಮಂದಿ ಏನಂದ್ರು, ಇಲ್ಲ ನಮ್ದು 4 ಮಂದಿ ಸ್ಥಾಯಿ ಸಮಿತಿ ನೀ ಬಿಡು, ನೀ ಸೀನಿಯರ್ ಅದಿ, ನೀ ಅಧ್ಯಕ್ಷ ಮಾಡು ಒಂದ್ಗಳಿಗೆ ನಾನು ಒಪ್ಪಿಕೊಂಡು ಅವ್ರು 4 ಮಂದಿ ಚೀಟಿ ಹಾಕೊಂಡು ಅವ್ರು ತಾವು ಮಾಡ್ಕೊಂಡ್ರು. ಈಗ ಏನಾದ್ರೆ ಅಧ್ಯಕ್ಷ ಸ್ಥಾನ ಇಂಡಿಗೆ ಕೊಟ್ಟರು ಅಂದ್ರೆ ನಮ್ದೇ ಫೈನಲ್ ಯಶವಂತರಗೌಡರು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಈಗ ನಿಮ್ಮ ಬಲ ಅಂತಿಲ್ರಿ, ನಾವು 18 ಮಂದಿ ಕಾಂಗ್ರೆಸ್ ಅವರಿದ್ವಿ. ಈಗ ಎಲ್ಲರೂ ಇಲ್ಲ
ಒಂದು ಸಾಮೂಹಿಕ 20 ಜನ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಎಲ್ಲ ಸಹಕಾರ ಮಾಡ್ತೀವಿ ಇಂಡಿಯಾ ಮಾಡಪ್ಪ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಹೆಂಗ್ ಹೇಳ್ತಾರೆ ಅವ್ರ ನೇತೃತ್ವ ಅವ್ರ ಹೇಳಿಕೆ ಪೈಕಿ ನಾವು ವಿರೋಧ ಮಾಡ್ಬೇಕಂತ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಅವರು ಈ ಸೂಚಿದಂಗೆ ಆಗ್ಯಾವ. ಆದ್ರೆ ಇನ್ನೂ ಹೇಳಕ್ ಬರೋದಿಲ್ಲ, ಯಾಕೆ ಹೆಂಗ ಆಗ್ತದೆ ನಮಗೆ ರಾಜಕೀಯ ಇವ್ರಿಗೆ ಹೆಂಗಾಗ್ತದೆ ಹೇಳಕ್ ಬರೋದಿಲ್ಲ. ಅದಕ್ಕೆ ನೋಡೋಣ ಇನ್ನೊಂದು 8 ದಿವಸ ನಿಮ್ಮ ಶಾಸಕರು ಮುಂದಾಳತ್ತು ನಮ್ಮ ಶಾಸಕರು ಮುಂದಾಳತ್ತು ಇಸ್ಕೊಂಡು ಎಂ ಬಿ ಪಾಟೀಲ್ ಶಾಸಕರು ಭೇಟಿ ಆಗ್ಯಾರ. ನಮ್ಗೆ ಕರ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ಭೇಟಿ ಆಗ್ಯಾರ. ಅವರು ಒಪ್ಪಿಗೆ ಸೂಚಾರ. ಮುಂದಿನ ಶಾಸಕರು ಎಂ ಬಿ ಪಾಟೀಲ್ ಹೆಂಗೆ ಹೇಳ್ತಾರೆ ಅವರು ಕೇಳಿದಂಗೆ ನಾವು ಕೊಡ್ತೀವಿ. बीजापुर इन्फो चैनल पर सही, सटीक और तुरंत खबरें देखने के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकन दबाना ना भूलिएगा। धन्यवाद।